ಕುತ್ಕೋ ಸುಮಾರು ಒಂದ್ 2 ನಿಮಿಷ ಸ್ವಲ್ಪ ಕಂಟೆಂಟ್ ಬಗ್ಗೆ ಮಾತಾಡ್ಬೇಕು ನನ್ನ ಹತ್ರ. ಏನು ಮಾತಾಡಬೇಕು? ಏನೋ ಮಾತಾಡ್ಬೇಕು, ಬಾ ಕುತ್ಕೋ ಅಲ್ಲ. ಕಂಟೆಂಟ್ ಬಗ್ಗೆ ಮಾತಾಡಬೇಕು. ಸುಮಾರು ಕುತ್ಕೋ ಅಲ್ಲ ಸುಮಾರು ಒಂದ್ 2 ನಿಮಿಷ ಮಾತಾಡ. ಇಟ್ ಇಸ್ ಫನ್ನಿ. ಏನು ಕಂಟೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದು ಉಲ್ಟೆ ಆಗ್ತಿದೆ. ರೌಂಡ್ ತಿರುಗು, ನನ್ನ ತಿರುಗಿಸಿ ಹಿಂಗೆ ಫುಲ್ ರೌಂಡ್ ತಿರುಗು, ಬಾ ತಿರುಗು ಹಿಂಗೆ ಹಂಗಲ್ಲಿ ಹಿಂಗೆ ತಿರುಗು ತಿರುಗು ಜರ ತಿರುಗು. ನೈಸ್ ತಿರುಗು 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 ತಿರುಗು. ಹೇಯ್ ಮೆಂಟ್ಲ ನೀನು ಅಲ್ಲೆಲ್ಲ ಗಿಚಪ್ ಆಗ್ತಾ ಇದೆಯಾ? ನೋಡ್ತಾ ಇದೀನಿ ಆಗ್ತಾನೆ ಇದೆ ಗಲೀಜ. ಮೊನ್ನೆನ ಮಾಡಿಸ್ಕೊಂಬಂದಿನಿ ಸಿಮ್ಮು. सिमरन क्या कर रहे हो? I'm like putting this very quickly. Guys, stuck in it ನೋಡಿ guys. ನನ್ನ ಕೈ ನೋಡಿ. ಅಂಟ್ಕೊಂಡ್ಬಿಡುತ್ತೆ ಅದು, ಅಷ್ಟೇ ಮಾಡ್ಬಿಡು. ಹೌದಾ? ಇಲ್ಲ ನಾನು ಎತ್ತೆ ಇಲ್ವೋ? Hey guys, what's up? Welcome back to my YouTube channel. So I know ಈ ವ್ಲಾಗ್ ನೀವೆಲ್ಲರೂ ತುಂಬ ಜಾಸ್ತಿ ವೆಯ್ಟ್ ಮಾಡಿರ್ತೀರಾ ಅಂತ ನನಗೆ ಗೊತ್ತು. ಬಿಕಾಸ್ ನಂದು 2 ಇರಿಟೇಟಿಂಗ್ ವ್ಲಾಗು ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ರಿ ನೀವೆಲ್ಲರೂ. ಈ ಥರನೇ ಮಾಡಿ, ಇನ್ನೊಂದು ಮಾಡಿ ಅಂತ. ಇನ್ನೊಬ್ರು ಯಾರು ಹೇಳಿದ್ರು ಪಾರ್ಟ್ 100ವರೆಗೂ ಮಾಡಿಬಿಡಿ ಇದು ಅಂತ. ಸೊ ಪಾರ್ಟ್ 100 ಅಂತೂ ನಾಟ್ ಪಾಸಿಬಲ್ ಆಬ್ವಿಯಸ್ಲಿ, ಬಟ್ ಇವತ್ತು ನಾನು ಪಾರ್ಟ್ 3 ಮಾಡ್ತಾ ಇದ್ದೀನಿ. ಸೊ ಇರಿಟೇಟಿಂಗ್ SMR ಮಾಡೋದು, ಯೂಶಲಿ ನಾನು SMRಗೆ ಇರಿಟೇಟ್ ಮಾಡ್ತೀನಿ. ಇಟ್ಸ್ ನಾಟ್ ಲೈಕ್ ನಾನು ಬರೀ ವ್ಲಾಗಲ್ಲಿ ಇರಿಟೇಟ್ ಮಾಡ್ತಾ ಇದ್ದೀನಿ, ಇರಿಟೇಟ್ ಮಾಡ್ತಾನೆ ಇರ್ತೀನಿ. ಬಟ್ ಇವತ್ತು ವ್ಲಾಗ್ ರೆಕಾರ್ಡ್ ಮಾಡ್ಕೊಂಡು ಮಾಡೋಣ. ಅವ್ರ ರಿಯಾಕ್ಷನ್ ಕೂಡ ಏನು ಕೊಡ್ತಾರೆ ಅಂತ ನೋಡೋಣ. ಸೊ ರಿಯಾಕ್ಷನ್ ಹೆಂಗಿರುತ್ತೆ, ಇರಿಟೇಟ್ ಆಗ್ತಾರೆ ಆಬ್ವಿಯಸ್ಲಿ. SMR ಇಸ್ ಅ ಪರ್ಸನ್ ಹೂ ಗೆಟ್ಸ್ ಇರಿಟೇಟೆಡ್ ವೆರಿ ಈಸಿಲಿ ಆ್ಯಂಡ್ ವೆರಿ ಕ್ವಿಕ್ಲಿ, ಹೂ ಹ್ಯಾಸ್ ಅ ಲಾಟ್ ಆಫ್ ಆ್ಯಂಗರ್ ಇಶ್ಯೂಸ್. ಸೊ ಅವ್ರು ನನಗೆ ಲೈಕ್ ಜೋರಾಗಿ ಮಾತಾಡಿಲ್ಲ ಅಂದರೆ ಸಾಕು, ಬಿಕಾಸ್ ನಂಗೆ ಸ್ವಲ್ಪ ಐ ಸ್ಟಾರ್ಟ್ ಲೈಕ್ ಕ್ರೈಯಿಂಗ್. ಸೊ ಅದೊಂದು ಅಷ್ಟೇ, ಹೊಡಿಯಲ್ಲ ಸಮ್ಟೈಮ್ಸ್, ಬಟ್ ಐ ಡೋಂಟ್ ಥಿಂಕ್ ಸೊ. ಒಟ್ಟಲ್ಲಿ ಬೈಸ್ಕೋತೀನಿ ಅಂತ ಗೊತ್ತು. ಸೊ ನೋಡೋಣ, ಅಲ್ಲಿ ಕಂಟ್ರೋಲ್ ಮೈಸೆಲ್ಫ್. ನನಗೆ ಅಳು ಬಂದರೂ ನಾನು ಸಿಮ್ರನ್ ಯು ಶುಡಂಟ್ ಕ್ರೈ ಅಂತ ನಾನು ಇದು ಮಾಡ್ತೀನಿ. ಸೊ ಇವಾಗ SMR ಜಿಮ್ ಮುಗಿಸ್ಕೊಂಡು ಒಳಗೆ ಹೋಗಿದ್ದಾರೆ ಬಟ್ಟೆ ಚೇಂಜ್ ಮಾಡೋಕ್ಕೆ. ನಾನು ಬೆಳಿಗ್ಗೆ ಜಿಮ್ಗೆ ಹೋಗಿದ್ದೀನಿ, ಬಟ್ ದಿಸ್ ಪರ್ಸನ್ ಇಸ್ ಆಲ್ವೇಸ್ ಲೇಟ್ ಗೈಸ್. ತುಂಬ ಲೇಟ್ ಮಾಡೋದಂದ್ರೆ ಈ ಮನುಷ್ಯನೇ. ಹೌದು, ನಾನು 1 ಅವರ್ ಇವತ್ತು ಲೇಟಾಗಿ ಬಂದೀನಿ, ಬಟ್ ನಾನು ಜಿಮ್ಗೆ ಹೋಗಿ ಬಂದದ್ದು. ಈ ಮನುಷ್ಯ ಜಿಮ್ಗೂ ಕೂಡ ಹೋಗಿಲ್ಲ. ಆ್ಯಂಡ್ ಐ ಆಮ್ ವೇಟಿಂಗ್ ಫಾರ್ ಹಿಮ್ ಔಟ್ಸೈಡ್ ಹಿಸ್ ಹೌಸ್. ಇವಾಗ ಬರ್ತಾರೆ, ಯಾವಾಗ ಬರ್ತಾರೆ ಅಂತ. ಎನಿವೇಸ್ ಇರಿಟೇಟ್ ಮಾಡೋಣ. ಆ್ಯಂಡ್ ಇವತ್ತು ನಮಗೊಂದು ಶೂಟು ಇದೆ, ಅದರಲ್ಲೂ ಕೂಡ ಆ ಶೂಟಲ್ಲೂ ಇರಿಟೇಟ್ ಜಾಸ್ತಿನೇ ಮಾಡೋಣ. ಸೊ ಐ ಹೋಪ್ ನೀವು ನನ್ನ ಬ್ಲಾಗ್ ಇವತ್ತು ಎಂಜಾಯ್ ಮಾಡ್ತೀರಾ ಅಂತ. ಸೊ ಇವತ್ತು ನನ್ನ ಮೂಡ್ ತುಂಬ ಚೆನ್ನಾಗಿದೆ, ತುಂಬ ಎನರ್ಜೆಟಿಕ್ ಆಗಿದೆ. ಸೊ ಎವ್ರಿಥಿಂಗ್ ಇಸ್ ಗುಡ್, ಎಲ್ಲ ತುಂಬ ಚೆನ್ನಾಗಿ ನಡೀತಿದೆ. ಸೊ ಟಚ್ ಕೋಲ್ಡ್ ಆ್ಯಂಡ್ ಸ್ಟಾರ್ಟ್ ಮಾಡುವ ಇರಿಟೇಟ್ ಮಾಡೋದು. ಗೈಸ್ ಇವತ್ತು ನಾನು ಸಾಂಗ್ ಆಫ್ ಮಾಡ್ತೀರಾ, ಬ್ಲಾಗ್ ಮಾಡ್ತಿದ್ದೀನಿ. ಗೈಸ್ ಇವತ್ತು ನಾನು ಆ್ಯಕ್ಚುಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂದರೆ, ಸ್ವಲ್ಪ ಏನೋ ಒಂದು ಕೂದಲು ಫ್ರಿಜ್ ಆಗೋದು. ಎಲ್ಲ ಫ್ರೀಸ್ ಆಗ್ಬಿಟ್ಟಿದೆ. ಫ್ರಿಜ್ ಆಗಿದೆ, ಎಲ್ಲ ಆಗಿದೆ. ಸೌಂಡ್ ಕಮ್ಮಿ ಮಾಡಿ ಇರಿಟೇಟ್ ಮಾಡಬೇಡ. ಏನು ಮಾಡ್ತೀನಿ ನಾನು ಮಾಡು. ಗೈಸ್ ಇವಾಗ ಒಂದು ಶೂಟ್ ಇದೆ ಆಯ್ತಾ. ಸೊ ಶೂಟ್ ಮಾಡೋಕ್ಕಂತ ಬಂದಿದ್ದೀವಿ. ಇರಿಟೇಟ್ ಮಾಡ್ಬೋದು. ಎಲ್ಲಿ ಕೇಳಿಸ್ತೈತೆ ಸೌಂಡು? ಯಾಕೆ ಇರಿಟೇಟ್ ಮಾಡ್ತಾ ಇದೀಯ ನೀನು? ಫೋನ್ ಆಫ್ ಮಾಡೋ ಅಂದಿದ್ದು. ಏನ್ ಸೌಂಡ್ ಯಾಕೆ ಕೇಳಿಸ್ತೈತದು? ಅಲ್ಲ ಬರುತ್ತೆ ಅಲ್ಲಿ, ಏನ್ ಬರುತ್ತೆ? ಇದು ಬರುತ್ತೆ. ಇದೇನ್ ರಾಕೆಟ್? ಇದರಿಂದ ಅದಕ್ಕೂ ಹೋಗ್ತದೆ. ಹೆಂಗ್ ಮಾತಾಡ್ತಾನೆ ನೋಡಿ ಗೈಸ್, ಏನು ಒಂದು ಸೆನ್ಸ್ ಇಲ್ಲ, ಕಾಮನ್. ಹೆಂಗ್ ಮಾತಾಡ್ಬೇಕಂತ ಗೊತ್ತಿಲ್ಲ ನನಗೆ ಹುಡುಗಿರ ಹತ್ರ. ನೀನು ಹುಡುಗಿನ? ಇಲ್ಲ, ನಾನು ಗಂಡಸು ನಿನ್ ಥರ. ನಂತರ ಅಲ್ಲ, ಗಂಟಲು ನೀನ್ ನಂತರ ಹಾಕಾಗಲ್ಲ. ನೀವು ನಂತರ ಗಂಡಸು ಇವನು. ಎತ್ತೋಕೆ ಇರಿಟೇಟ್ ಮಾಡ್ಬೇಡ. ಗೈಸ್ ಇವಾಗ ನಮ್ದು ಶೂಟ್ ನಡೀತಿದೆ. ಸೊ SMR ಅವ್ರು ನೋಡಿ ಮಲಗಿದ್ದಾರೆ. ಯಾವ ಶೂಟ್ ಮಾಡ್ತಿರೋದು ಗೈಸ್? ಇದು ನೋಡಿ, ನಾನು ಬಂದರೆ ನನ್ನ ಸೇಮ್ ಡಾಕ್ಟರ್ ಹ್ಯಾಂಡ್ ರೈಟಿಂಗ್. ಏನು ಗೊತ್ತಾ, ಒಂದು ನೈಕ್ಸಮ್, ಒಂದು ಡೋಲೋ 650 ಮಾರ್ನಿಂಗ್ ಆ್ಯಂಡ್ ನೈಟು. ಇದು ಓಮೇಜು, ಇದು ಅಲೆಕ್ಸಾಂಡರ್ ಗ್ರಹಾಂ ಬೆಲ್ ಮಾರ್ನಿಂಗ್ ಮತ್ತು ನೈಟ್ ಟ್ಯಾಬ್ಲೆಟ್ ತಗೊಳ್ಳುವಂಥದ್ದು. ಪ್ಲೀಸ್ ಆಮೇಲೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಆಮೇಲೆ ನಾನು ಡಾಕ್ಟರ್ ಆಗಿದ್ದರೆ ನಾನು ಎಷ್ಟು ಚೆನ್ನಾಗಿ ನನ್ನ ಪೇಷಂಟ್ಸ್ನ ಟ್ರೀಟ್ ಮಾಡ್ತಿದ್ದೆ ಅದು ಕಮೆಂಟ್ ಮಾಡಿ. ನಿಮ್ಮ ಸಿಸ್ಟರ್
ಎಲ್ಲರೂ ಸಿಸ್ಟರ್ ಸಿಸ್ಟರ್ ಅಂತ ಇಟ್ಕೊಂಡಿರ್ತಾರೆ. ನಾನು ನಿಮ್ಮನ್ನ ಸಿಸ್ಟರ್ ಇನ್ ಲಾ ಅಂತ ಕರೀಲ. ನಾನು 2 ಕೊಡ್ಲಾ? ಬೇಡ, ನಾನು ಕೂತ್ಕೊಂಡ್ಬಿಡ್ಲಾ. ಎಷ್ಟು ಜನ ನೆಲಿಕೆ ಮಾಡ್ತಾ ಇದೆ ಅಂತಾನು ಕಮೆಂಟ್ ಮಾಡಿ. ಕಡೆ ಅದು ಯಾಕೆ ಎಲ್ಲದಕ್ಕೂ ಓವರ್ ಆಗಾಡ್ತಿದೆ ಯಾಕೆ? ನೀನೇನೆ ಪೆನ್ ತಗೊಂಡ್ ಮೈ ಮೇಲೆಲ್ಲ ಗಿಸ್ತಾ ಇದೆಯಾ? ಹೇಳ್ಬೋದಾ ರಾಮಗುನು ಎಸಮಾರ್? ರಾಮಾಗಿ ಹೇಳ್ತಾ ಇದ್ದೀನಿ. ನೀನ್ ತುಂಬಾ ಇತ್ತೀಚೆಗೆ ಅಗ್ರೆಸಿವ್ ಆಗಿ ಆಡ್ತಿದ್ದೆ ಬಿಡ. ಗೈಸ್ ಎಸಮಾರ್ ಇವತ್ತು ಪೇಷಂಟ್ ಆಗಿದೆ, ಅದ್ ನೋಡಕ್ಕೆ ಆಗ್ಲಿಲ್ಲ ಗೈಸ್ ನಂಗೆ. ಯಾಕೆ ನೋಡಿದೆ ಮತ್ತೆ? ಶೂಟ್ ಅಂತ ಅಂದ್ರೆ ನಾನ್ ಮದುವೆ ಮಾಡಿದ್ರೆ ಓವರ್ ಆಗಿ ಆಕ್ಟ್ ಮಾಡ್ತಿರಲ್ಲ. ನಾನೆಲ್ಲಿ ನೋಡಿದೆ? ನೋಡಿದ್ರೆ ಇವಾಗ ನನ್ಗೆ ಎಸಮಾರ್ ನಂಗೆ ಏಟ್ ಆಗ್ತದೆ ಬಿಹೇವಿಯರ್ ಸ್ವಲ್ಪ ಎಸಮಾರ್ ಇತ್ತೀಚೆಗೆ ತುಂಬಾ ಓವರ್ ಆಗಿ ಆಡ್ತಿರ ವ್ಲಾಗ್ಸ್ ಅಲ್ಲಿ. ನಾನು ಯಾವಾಗ್ಲೂ ಓವರ್ ಆಗಿ ಆಡ್ತಾ ಇದ್ದೆ. ಬೇಡ ಏನ್ ಮತ್ತೆ ಎಷ್ಟೊಂದು ದುರಂಕಾರ ಒಳ್ಳೇದಲ್ಲ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಗೈಸ್ ಸೊ ಇವಾಗ ಇಲ್ಲಿ ಗೈಸ್ ಥಾರಲ್ಲಿ ಕುತ್ಕೊಂಡಿದ್ದಾರೆ ಅವರು. ಸೊ ಹೆಂಗಂದ್ರೆ ನಾರ್ಮಲ್ ಡೈಲಿ ವ್ಲಾಗ್ ಥರ ಮಾಡ್ತಿರೋ ಅಂತ ಹೇಳಿರೋದು ಅವ್ರಿಗೆ ನಾನು. ಅಂದರೆ ಈ ರೀಲ್ ಕಂಟೆಂಟ್ ಏನೇನಿದೆ ಅದ್ರ ಪ್ರಕಾರ ನಾನು ಇವತ್ತು ವೀಡಿಯೋ ಮಾಡ್ತೀನಿ ಅಂತ. ಸೊ ಇವಾಗ ಒಳಗೆ ವೆಯ್ಟ್ ಮಾಡ್ತಾರೆ, ಊಟಕ್ಕೆ ಹೋಗ್ಬೇಕು. ಇವಾಗ ಊಟಕ್ಕೆ ಹೋಗೋಣ, ನಾರ್ಮಲ್ ವ್ಲಾಗ್ ಥರನೇ ಮಾಡ್ತೀನಿ, ಮಧ್ಯದಲ್ಲಿ ಇರಿಟೇಟ್ ಮಾಡ್ತೀನಲ್ಲ ಅದನ್ನ ನೀವುಗಳು ನೋಡಿ ಎಂಜಾಯ್ ಮಾಡಿ. ಯಪ್ಪ ಗೈಸ್ ಸೊ ಫೈನಲಿ ಇವಾಗ ಇಲ್ಲಿ ಒಂದು ಶೂಟ್ ಮುಗಿಸ್ಕೊಂಡು ಸ್ವಲ್ಪ AC ಆಫ್ ಮಾಡ್ತೀರಾ? ಮಾತಾಡ್ತಿಲ್ವಾ ನಾನು? ಸೊ ಶೂಟ್ ಮುಗಿಸ್ಕೊಂಡು ಫೈನಲಿ ಹೋಗ್ತಾ ಇದೀವಿ. ಮಾತಾಡ್ತಾ ಇದ್ದೇನೆ ಸಮಾನ್. ಮಾತಾಡೋದು ಗೇಸಿ ಎಲ್ಲಿಂದಲೇ ಬರುತ್ತೆ? ಬ್ಲಾಗ್ ರೆಕಾರ್ಡ್ ಮಾಡ್ತೀನೋ ಜನರಿಗೆ ಕೇಳಿಸುತ್ತೇನೋ? ಕೇಳಿಸುತ್ತೆ. ಇರಿಟೇಟ್ ಮಾಡಕ್ತಾನೆ ಗೈಸ್. ಗೈಸ್ ಇವಾಗ ಅದಕ್ಕೆ ಇವಾಗ ಊಟಕ್ಕಂತ ಹೋಗ್ತಾ ಇದೀವಿ. ಇವಾಗ ಜಸ್ಟ್ ನಮ್ ಶೂಟ್ ಹೋಗ್ತಿದೆ, ತುಂಬಾ ಚೆನ್ನಾಗಿ ಶೂಟ್. ಮತ್ತೆ 2 ನಿಮಿಷ ಮತ್ತೆ ಆಫ್ ಮಾಡು. ಧೂಳು ಬರುತ್ತೆ ಗಾಡಿ ಒಳಗಡೆ, ಡೋರ್ ಹಾಕಿ ಕುತ್ಕೊಂಡು ಮಾಡಿ. 2 ನಿಮಿಷ ಸಮಾರ್. ಏನ್ ಪ್ರಾಬ್ಲಮ್? ಓಪನ್ ಇದ್ರೆ ಧೂಳು ಬರುತ್ತೆ ಕಾರ್ ಒಳಗಡೆ. ನಾನು ವಿಡಿಯೋ ಮಾಡ್ತೇನೆ, ವಿಡಿಯೋ ಮುಗಿಸಾದ್ಮೇಲೆ ನೀವು ಹೇಳ್ಬೋದಾ ಸಮಾರ್? ಯಾರತ್ರ ಇದೆ? ಡೋರ್ ಹಾಕು. ಅಣ್ಣ ಸಕ್ಕತ್ತ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಏನ್ ಯಾಕೆ ಅಂದ ತಕ್ಷಣ ಹೋಗ್ ಹಾಕಲ್ಲ. ಹಾಕಲ್ವಾ? ಇವಾಗ ಇರು ಸಮಾರ್, ಬ್ಲಾಗ್ ರೆಕಾರ್ಡ್ ಮಾಡಾದ್ಮೇಲೆ ಇದ್ ಮಾಡ್ತೀನಿ. ಎಲ್ಲರಿಗೂ ಗೊತ್ತು. ಇರು. ಏನು ಗೊತ್ತು ಎಲ್ಲರಿಗೂ? ಹಂಗೆ ಹೋಗ್ತೀನಿ. ಆಗ್ಬೇಡ ಆಯ್ತಾ? ಕುತ್ಕೋ. ಇವಾಗ ನೋಡು. ಯಾಕೆ ಹಿಂಗ್ ಬಿಹೇವ್ ಮಾಡ್ತಿದ್ಯಾ? ಡೋರ್ ಹಾಕು, ಅಲ್ಲಿ ನೋಡಿ ಧೂಳು ಬರ್ತೈತೆ ಆಚೆ ಕಡೆ. ಓಡಿಸ್ತಿದ್ಯಾ? ಓಡಿಸ್ತೀನಿ. ನೀನ್ ಹಾಕರೆ ತಾನೆ ಓಡಿಸಕ್ಕೆ. ಹೊಟ್ಟೆ ಹಸಿತೈತೆ, ಇರಿಟೇಟ್ ಆಗುತ್ತೆ ನಂಗೆ ಹೊಟ್ಟೆ ಹಸಿದಾಗ. ಇರಿಟೇಟ್ ಮಾಡ್ತಾನೆ ಗೈಸ್. ಇವಾಗ ಜಸ್ಟ್ ನೋಡಿ ಊಟ ಮಾಡ್ಕೊಂಡು ಹ್ಯಾಂಡ್ ವಾಶ್ಗೆ ಹೋಗಿದ್ವಿ ನಾನು SMR. ಸೊ ಹ್ಯಾಂಡ್ ವಾಶ್ಗೆ ಹೋಗ್ಬಿಟ್ಟು ಇವಾಗ ಬಂದು ಕುತ್ಕೋತಾ ಇದ್ದೀನಿ ಗೈಸ್. ಅವ್ರು ಇವಾಗ ಕುತ್ಕೊಳ್ಳೋಕ್ಕಂತ ಬರ್ತಾರೆ ಗೊತ್ತಾ? ಚೇರ್ ಹೇಳ್ಬಿಡೋಣ, ಇನ್ನೂ ಬಂದಿಲ್ಲ ಎಲ್ಲೂ ಇಲ್ಲ ಅವರು. ಸೊ ಅವ್ರು ಬಂದಾಗ ಚೇರ್ ಹೇಳ್ಬಿಡೋಣ, ನೋಡ್ತೀನಿ ಇವ್ರು ಎಲ್ಲಿದ್ದಾರೆ ಅಂತ. ನೋಡೋಣ ರಿಯಾಕ್ಷನ್. ಚಪ್ಪಲಿ ಸಂಖ್ಯೆ ಬಾಯಲ್ಲಿ SMR. ಓ SMR ಕಮ್ ಹಿಯರ್, ಒಂದು ನಿಮಿಷ ಬಾ. ಗೈಸ್ ಅಲ್ಲಿ ನೋಡಿ ಗೈಸ್, ಫೋಟೋಶೂಟ್ ಗುರುದು. ಹತ್ತನ್ ಬಾ. ಅದು ಬಿಟ್ಟು ಗುರು ಪೋಸಸ್ ನೋಡಿ ಗೈಸ್. ಅಲ್ಲಿ ನೋಡಿ ಗೈಸ್ ಗುರು ಪೋಸಸ್. ಗುರುದ್ ಪೋಸ್ ನೋಡ್ತಾ ಇದೀನಿ. ನೋಡಲ್ಲ ಅಲ್ಲಿ ಹತ್ಬಿಟ್ಟವನೆ, ಬಿದೋಗಲ್ವಾ ಅದು? ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ. ಬೆಳಗಿಂದ ಶೂಟ್ ಮಾಡಿದ್ದೀವಿ. ಬೆಳಗಿಂದ ಶೂಟ್ ಮಾಡಿಲ್ವಾ ನಾವು? ಅಲ್ಲೇ ಕುತ್ಕೊಂಬೋದಿತ್ತಲ್ಲ, ಅಲ್ಲೇ ಇದ್ನಲ್ಲ ನಾನು. ಬರ್ಬೇಕಾನೆ ಆಚೆ. ಇಲ್ಲೇ ಶಕೆ ಆಗ್ತಲ್ಲ ನನಗೆ. ಇದ್ರೆ ಏನಾಗ್ಬಿಡುತ್ತೆ ನನ್ನ ಜೊತೆ? ನಂಗೆ ಒಬ್ಳಿಗೆ ಬಾಗತ್ತಲ್ಲ, ಅಷ್ಟೊಂದು ಹುಡುಗರಿಲ್ವಾ? ಹುಡುಗ ಎಷ್ಟು ಹುಡುಗರಿದ್ರೆ ನಾನಿಲ್ವಾ ಅಲ್ಲಿ? ಬಾ, ಅದ್ರಾಗೇನಾಗುತ್ತೆ? ನಾನಿರುವುದೇ ನಿಮಗಾಗಿ. ಬಾರೋ, ಒಂದೆರಡು ನಿಮಿಷ ಕುತ್ಕೊಳ್ಳೋಣ. ಹುಡುಗರು ಇದಾರೆ, ಅದ್ರ ಜೊತೆ ನಾನು ಬಾರ ಇಲ್ಲೇನು ಒಳಗಡೆನೆ ಶಡೆ ತರ ಕುತ್ಕೊಂಡ್ಬಿಡ್ತೀವಿ. ಬಾ, 2 ನಿಮಿಷ ಕುತ್ಕೋ ಆಯ್ತು. A day in my life. ಇದು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದೆ? ಬೆಳಗಿಂದ. ಕ್ಯಾಮ್ರಾ ಕರೆಕ್ಟಾಗಿ ಇಟ್ಕೊಳಕ್ಕೆ ಬರ್ತಲ್ಲ ನಿನಗೆ? ನೈಸ್. ಅದೇ ಕುತ್ಕೊಳ್ಳಿ ಸುಮಾರು ಒಂದ್ 2 ನಿಮಿಷ ಸ್ವಲ್ಪ ಕಂಟೆಂಟ್ ಬಗ್ಗೆ ಮಾತಾಡ್ಬೇಕು ನನ್ನ ಹತ್ರ. ಏನು ಮಾತಾಡ್ಬೇಕು? ಏನೋ ಮಾತಾಡ್ಬೇಕು. ಬಾ ಕುತ್ಕೋಲ್ಲ. ಕಂಟೆಂಟ್ ಬಗ್ಗೆ ಮಾತಾಡ್ಬೇಕು. ಸುಮಾರು ಕುತ್ಕೋಲ್ಲ ಸುಮಾರು ಒಂದ್ 2 ನಿಮಿಷ ಮಾತಾಡ. ಇಟ್ ಇಸ್ ಫನಿ. ನೀನ್ ಕಂಟೆಂಟ್ ಬಗ್ಗೆ ಮಾತಾಡ್ತಾ ಇಟ್ ಇಸ್ ಫನಿ. ಏನಾಯ್ತು? ನಿನ್ ಪ್ರಾಬ್ಲಮ್ ಏನು? ಏನ್ ಮಾಡ್ದೆ? ಚೇರ್ ನೀವು ಕುತ್ಕೊಳ್ಳಿ ಅಂತ ಹೇಳ್ದೆ. ಸಾರಿ, ಲೇಟ್ ಆಯ್ತು, ನಂಗೆ ಗೊತ್ತಾಗ್ಲಿಲ್ಲ. ಅದೇನು ಕುತ್ಕೊಬೇಕಾರೆ ಹೇಳ್ತಾರ ಯಾರಾದ್ರು? ಸಾರಿ. ನೀವು ಇಲ್ಲಿ ಜಗಳ ಮಾಡಕ್ ಬಂದ್ರ? ನಾನ್ ಮಾಡಕ್ ಬಂದಿನ ನೀನ್ ಮಾಡಕ್ ಬಂದಿದ್ಯಾ? ಏನ್ ಮಾಡ್ತಾ ಇದ್ದೀನಿ? ಸುಮ್ಮನೆ ಚೇರಿಂಗ್ ಮಾಡಿದಷ್ಟೇ ಅಲ್ವಾ? ಬಿಡಿ, ನಾನೇ ಹೋಗ್ಬಿಡ್ತೀನಿ ಆಚೆ. ನೀವು ಒಂಥರ ಇತ್ತೀಚೆಗೆ ಯಾಕೋ ಬಿಹೇವ್ ಮಾಡ್ತೀರಾ ಗೈಸ್. ಇತ್ತೀಚೆಗೆ ಇವ್ರು ಯಾಕಂತ ಗೊತ್ತಿಲ್ಲ ಗೈಸ್. ತುಂಬಾ ತುಂಬಾ ಓವರಾಗಿ ಬಿಹೇವ್ ಮಾಡ್ತಾರೆ ಗೈಸ್. ಇಸ್ ನಾಟ್ ಲೈಕ್ ಬಿಫೋರ್ ಆಯ್ತಾ? ತುಂಬಾ ತರ ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಿದ್ದಾರೆ.
ಏನಾಗ್ತದೆ ನಾನು ಯಾವಾಗಲೂ ಅಗ್ರೆಸಿವ್, ನಾನೇ ಅವಾಗ ಸಾಫ್ಟ್ ಆಗಿದ್ದೇನೆ. ನೋಡಿ ಹೆಂಗ್ ಹ್ಯಾಂಡಲ್ ಮಾಡ್ತಾರೆ ನೋಡಿ. ಡೋಂಟ್ ಡೂ ದಿಸ್. ಏನು ಹ್ಯಾಂಡಲ್ ಹಿಂಗ್ ಹಿಡ್ಕೊಂಡು ಹ್ಯಾಂಡಲ್ ಮಾಡ್ತಾ ಇಲ್ಲ. ನೋಡಿ ಹೆಂಗ್ ಬಿಹೇವ್ ಮಾಡ್ತಾರೆ ಗೈಸ್. ತುಂಬಾ ಅಗ್ರೆಸಿವ್ ಆಗ್ಬಿಟ್ಟಿದ್ದಾರೆ ಇತ್ತೀಚೆಗೆ. ಆಕ್ಟಿಂಗ್ ಚೆನ್ನಾಗಿ ಮಾಡ್ತೀಯ. ಯಾವ ಕ್ಲಾಸಲ್ಲಿ ಕಲ್ತಿದ್ದು? ಥರ್ಡ್ ಸ್ಟ್ಯಾಂಡರ್ಡ್. ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಏನ್ ಮಾಡಿದ್ವಿ? ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಏನ್ ಆಕ್ಟಿಂಗ್ ಮಾಡಿದೆ? ಹಾ ಇವಾಗ ಮಾಡ್ತಾ ಇದ್ದೀವಿ. ಯಾಕೆ ಕಂಟಿನ್ಯೂ? ಬಿಡು ಗೈಸ್. ನೋಡಿ ಗೈಸ್ ಹೆಂಗ್ ಓವರ್ ಆಗಿಲ್ಲ ಆಡ್ಬೇಡ. ಆಫ್ ಮಾಡಿ ಕ್ಯಾಮ್ರಾ ಆಯ್ತು. ಅಲ್ಲ ಜನರಲ್ ಕ್ಯಾಮ್ರಾ ಆಫ್ ಮಾಡಿ. ಏನ್ ಗೊತ್ತಾಗ್ಲಿ ಜನಕ್ಕೆ ನಾನೇನ್ ಮಾಡ್ತಾ ಇದ್ದೀನಿ ಗೊತ್ತಾಗಕ್ಕೆ? ಏನ್ ಕೇಳ್ಕೊಳ್ಳುತ್ತಪ್ಪ. ಅಯ್ಯೋ ಗೈಸ್ ಇವಾಗ ಆಚೆ ಹೋಗೋಣ ಬನ್ನಿ ಗೈಸ್. ಲೆಟ್ಸ್ ಗೋ. ಎಲ್ಲಿ ಆಚೆ ಇಲ್ಲಿ ಅವ್ರೇನೋ ವಿಡಿಯೋ ಮಾಡ್ಬೇಕಂತ ನನಗೆ ಮೈ ಕೈ ಎಲ್ಲ ನೋವ್ತಾ ಇತ್ತು. 2 ದಿನದಿಂದ ಜಿಮ್ಗೆ ಹೋಗಿದ್ದೀನಿ ಗೈಸ್. ನಾನು ನೋಡಿ ಎತ್ತೀನಿ. ನೀನಲ್ಲ ನಾನು ಹೋಗಿರೋದು. ನನಗೆ ಕೈ ಎತ್ತ ಗೈಸ್ ನಾನು ವಿಡಿಯೋನು ಹಾಕಿದ್ದೀನಿ. ನಾನು ಜಿಮ್ಗೆ ಹೋಗಿರೋದಕ್ಕೆ 3 2 1 ಗೈಸ್ ನೀವು ನೋಡಿದ್ರಿ ಹಿ ಜಸ್ಟ್ ಪುಶ್ಡ್ ಮೀ. ಹಿಂಗ್ ಮಾಡಿದ್ರು ಅವ್ರು, ಇಲ್ಲಾಂದ್ರೆ ನಾನೇನು ಆಗ್ತಿರ್ಲಿಲ್ಲ. ಆಯ್ತು ನೀವು ಏನು ಮಾಡಲ್ಲ. ಮಾಡು ಸುಮಾರು. ನಂಗ್ ಬೀಳಿಸ್ತೀಯಾ? ಯಾರತ್ರ ಏನೋ ನೀನ್ ಯಾಕೆ ಹಿಂಗ್ ಆಡೋದು? ನೀನು ಮಗಳೇ ಅಲ್ಲ. ಎಂತ ಮಗಳೇ ಅಲ್ಲ ನೀನು? ಹಂಗಲ್ಲ ಅಲ್ಲ. ನನ್ನ ಮೇಲೆ ನಂಬಿಕೆ ಇದೆಯಾ? ಹಿಂಗ್ ಹಿಡ್ಕೋ, ಕೈ ಹಿಡ್ಕೋ, ತಿರುಗು ತಿರುಗು. ಅಲ್ಲ ಒಂದ್ ರೌಂಡ್ ತಿರುಗು. ನನ್ನ ತಿರುಗಿಸು ಹಿಂಗೆ ಫುಲ್ ರೌಂಡ್ ತಿರುಗು. ಬಾ ತಿರುಗು ಹಿಂಗೆ. ಹಂಗಲ್ಲ ಹಿಂಗ್ ತಿರುಗು ಜೋರಾಗಿ ತಿರುಗು. ನೈಸ್. ತಿರುಗು 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 ತಿರುಗು. Don't fight. ನಾನು ಹಿಂಗೆ ಕೂದ ಮೇಲೆ ಹಾಕ್ಲಾ? ನಾನು ಹಾಕ್ಲೇನೋ? ಯಾಕೆ ವಹಿಸಿದ್ಯಾ? ಯಾಕೆ ಬಿಸಾಕ್ತೇನೋ? ನಿನ್ನ ಮೇಲೆ ನಂಬಿಕೆ ಇದೆ ಅಂತ ತಾನೇ ಬಂದಿದ್ದು. ಈ ದುರಂಕಾರ ಏನು ಹಿಂಗ್ ನೋಡ್ತಿದ್ದಕ್ಕೆ? ಒಂದು ಕೊಟ್ಟ ಅಂದ್ರೆ ಹಾಕ್ಲ ಮಣ್ಣು? ಏನು ಹಾಕ್ಲಾ ಮಣ್ಣು? ಹಾಕ್ಲ ಮಣ್ಣು? ಹಾಕ್ಲಾ 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 ಹಾಕ್ಕೊಂಡು ಮಣ್ಣು. ಬಾಯ್ ಸಿಮ್ರಾನ್. ಶಿವ್ ಒಂದೊಂದ್ಸಲ ನನಗೆ ಅನ್ಸುತ್ತೆ, ಒಂದೊಂದ್ಸಲ ಅನ್ಸುತ್ತೆ ಯಾಕೆ ಇವಳು ಇಷ್ಟು ಕ್ರಿಂಜಾಗಿ ಆಡ್ತಾಳೆ. ಬಟ್ ಇನ್ ಮಿಕ್ಕಿ ಟೈಮಲ್ಲೂ ಅನ್ನಿಸ್ತಾ ಇರುತ್ತೆ ಯಾಕೆ ಇಷ್ಟು ಕಡಿಮೆ ಕ್ರಿಂಜಾಗಿ ಆಡ್ತಾ ಇದ್ದಾಳೆ. ಕುತ್ಕೊಂಡು ಕುತ್ಕೊಂಡು ಹೇಳ್ತಾ ಇದೆಯಾ? ಗೊತ್ತಾಗ್ತಾಗ ಕ್ಯಾಮ್ರಾ. ನೋಡು, ಹಾ ಬಂದು ನೋಡು. ಅಳ್ತಾ ಇದೆಯಾ? ಫೈನ್. ಯಾಕಮ್ಮ ಸುಸು ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ಯಾನೆ? ಎಂದ್ಬಿಟ್ಟಿದೆ ಮಳ್ಳು? ಅಯ್ಯೋ ನಾನ್ ಮಾಡಿಲ್ಲ. ಅಯ್ಯೋ ಅದ್ ಮುಂಚೆಯಿಂದಾನೇ ಆಗಿದೆ. ಅಲ್ಲೋಡಲ್ಲಿ ಎಷ್ಟು ಇಲ್ಲ ಸುಸು ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ಯಾ? ಅಲ್ಲಿ ಮರ್ಗಿದೆಯಲ್ಲ ಅಷ್ಟುದ್ದ ಮಾಡಿದ್ಯಾ? ಒಳ್ಳೆ ನನಗೆ ಹಿಂಸೆ ಕೊಡಕ್ ಬಂದ್ರೆ ನಾನ್ ಬಿಡ್ತೀನಿ ಅವಳಿಗೆ. ನೀನ್ ಬ್ಲಾಗಲ್ಲಿ ಮಾತಾಡ್ಕೊ. ಅಷ್ಟೇ ಇವ್ರಿಗೆ ಗೊತ್ತಿರೋದು. ನಾನು ಇವಾಗ ಸುಮಾರು ಈ ಲಿಪ್ಸ್ಟಿಕ್ ಹಾಕೋತೀನಿ. ಎಷ್ಟು ಸಾಕು, ಎಷ್ಟು ಆಗುತ್ತೆ ಅಷ್ಟು ಹಾಕೋತೀನಿ. ನೀನು ಸಾಕು ಅಂದಾಗ ನಿಲ್ಬಿಡು, ನಾನು ಹಾಕೋತಾನೆ ಇರ್ತೀನಿ. ಅದೇ ಯಾಕದ ಆ ಥರ ಅದೊಂದು ಗೇಮಾ? ಮತ್ತೆಲ್ಲ ತೆಗೆದಿಕ್ಬಿಟ್ಟು ಮಲ್ಕೊಂಬಿಡು. ಯಾಕೆ ನೀನು ನನಗೆ 2 ನಿಮಿಷ ನೆಮ್ಮದಿ ಕೊಡಲ್ಲ ಜೀವನದಲ್ಲಿ? ಚೆನ್ನಾಗಿದೆ ಚೆನ್ನಾಗಿದೆ. ಇನ್ನ ಹಾಕು. ಚೆನ್ನಾಗಿ ಕಾಣ್ತೀಯ. ಹಾಕು ಹಾಕು. ಸೂಪರ್, ಫ್ಯಾಂಟಾಸ್ಟಿಕ್, ಮಾರ್ವಲೆಸ್, ಮೆಜೆಸ್ಟಿಕ್. ಇವಾಗ ಇನ್ನು ಹಾಕೊಳ್ಳ. ಎಲ್ಲಿಗೆ ಹಾಕೊಂತೀಯ? ಎಲ್ಲಿ ಏನ್ ಜಾಗ ಐತೆ ಅಂತ ಹಾಕೊಂತೀಯ? ಯಾಕೆ ಒಳ್ಳೆ ಆಗುತ್ತೆ. ಫುಲ್ ಹೆವಿ ಬ್ಯೂಟಿಯಸ್ ಕಾನ್ಶಿಯಸ್ ಇರೋಳು ನೀನು. ಯಾಕೆ ಈ ತರ ಎಲ್ಲ ಹಾಕೊಂತ ಇದೆ? ಏನ್ ಸ್ಕೆಚ್ ಹಾಕಿದ್ಯಾ? ಏನು ಸ್ಕೆಚ್ ಇಲ್ಲ. ಚೆನ್ನಾಗಿ ಕಾಣಿಸ್ತಿಲ್ಲ. ಇಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿಲ್ವಾ ಗೈಸ್ ನಾನು? ದೇವರಾಣೆ ಚೆನ್ನಾಗಿ ಕಾಣ್ತದೆ. ಸರಿ ಯಾರು ಹೇಳು. ಸರಿ ಬೇಡ ಬೇಡ. ಹೆಂಗ್ ಮುಂದೆ ಮಾಡ್ದಂಗ ಆಡೋದನ್ನ ಬಿಡಿ. ಜಾಸ್ತಿ ಐತಲ್ಲ ಸಿಮ್ರಾನ್. ಕಾಮನ್ ಸೆನ್ಸ್ ಸಿಮ್ರಾನ್. ಬಟ್ಟೆಗೆ ಹೊಲಿಸ್ತಾರೆ. ಅಯ್ಯೋ ನನ್ಗೇನ್ ಗೊತ್ತು? ಏನ್ ಗೊತ್ತು ನಿನಗೆ? ಯಾಕೆ ಏನು ಕಕ್ಕ ಮಾಡೋ ತಿಕ್ಕ ತೊಳ್ಕೊಳಕ್ಕೆ ಏನಲ್ಲಿ ಊಟ ಮಾಡ್ತೀಯ ನೀನು? ಇನ್ ಸ್ವಲ್ಪ ಒರೆಸೋದು ಅಷ್ಟೇ ಅಲ್ವಾ ಸುಮಾರ್? ಯಾರೇ ಒರೆಸ್ತಾರೆ? ಡ್ರೆಸ್ಗೆ ಯಾರೇ ಒರೆಸ್ತಾರೆ? ಅಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತ ಇವಾಗ? ನಿನ್ ಪ್ರಾಬ್ಲಮ್ ಏನಾಗಿದೆ? ಉಸ್ದುಲ್ ತರ ಆಡ್ತಾ ಇದೆಯಲ್ಲ.
ನಾನು ಆರಾಮಾಗಿ ನನ್ನ ಪಾಡಿಗೆ ನಾನು ಬ್ಲಾಗ್ ಮಾಡ್ಕೊಂಡು ನಾನು ಜನರಿಗೆ ಏನೋ ಒಂದ್ ಇದು ಮಾಡ್ಕೊಂಡು ಎಂಟರ್ಟೈನ್ ಮಾಡ್ತಾ ಇದ್ದೀನಿ. ಇದು ಶಾರ್ಟ್ ಬ್ಲಾಗ್ ಇದೆ, ಇದ್ರ ಎಂಟರ್ಟೈನ್ ಆಗ್ತಾರೆ ಜನ. ಅಲ್ಲ ನೀನ್ ಇಷ್ಟೊಂದು ಇರಿಟೇಟ್ ಆಗ ಹೋಗ್ತಾ ನನಗೆ ಹೈಜೀನ್ ಆಗಿರ್ಬೇಕು, ನೀನೇ ನೋಡಿ ಚುಚ್ಚುತ್ತೆ ತರ ಆಡ್ತಾ ಇದೀಯಾ. ಇದೇನಿದೆ ಇಲ್ಲಿ ನೋಡಿಲಿ, ಏನಾಗ್ಬಿಡುತ್ತೆ? ನನಗೆ ಮುತ್ತೆಲ್ಲ ಕೊಡ್ಬೇಡ ನೀನು, ಇತ್ತು ನಂಗೆ ಇಂಟ್ರೆಸ್ಟ್ ಇಲ್ಲ ನಿನ್ ಮೇಲೆ. ನಿಂಗೆ ಯಾರು ಕೊಡ್ತಾರೆ? ಛೀ. ತುಂಬಾ ಓವರಾಗಿ ಆಡ್ತೀವಿ, ಎಲ್ಲದಕ್ಕೂ ಚಿಕ್ಕ ಚಿಕ್ಕ ವಿಚಾರ ಸೀರಿಯಸ್ ಹೇಳ್ತಾರೆ, ಒಳ್ಳೆ ಲೂಸ್ ತುಲ್ತಾರ ಆಡ್ಬೇಡ ತಗೊಂಡ್ ನನ್ನ ಹತ್ರ. ಅವಾಗಿಂದ ಹೇಳ್ತಾ ಇದ್ದೀನಿ ತಗ್ ಎಲ್ಲ ಬರೋ ಏನ್ ಒಳ್ಳೆ ಗೊಜ್ಜೆ ಮುಂಡೆ ಆಡ್ದಂಗ್ ಆಡ್ತೀಯ ನೀನ್ ಒಳ್ಳೆ ನನ್ನ ಹತ್ರ. ಅಲ್ಲ ಅಷ್ಟೊಂದು ಬಯ್ಯೋ ಅವಶ್ಯಕತೆ ಏನಿದೆ ಸಮ? ಇರೋದ್ ಹೇಳ್ತಾ ನಿನಗೆ ಎಷ್ಟೆಲ್ಲ ಹೇಳಿದೀನಿ ಕ್ಲೀನ್ ಆಗಿರೋ. ಎಷ್ಟು ಓವರಾಗಿ ಪೇ ಮಾಡ್ತಿದ್ದೀನಿ ಮತ್ತೆ. ನಾನು ನಾರ್ಮಲ್ ಆಗಿ ಬಿಹೇವ್ ಮಾಡ್ತೀನಿ, ನಿನಗೆ ಗೊತ್ತು ನಾನು ಯಾವ್ದಕ್ಕೆ ಓವರಾಗಿ ರಿಯಾಕ್ಟ್ ಮಾಡ್ತೀನಿ ಅಂತ. ನೀನು ಅದೇ ಮಾಡ್ತಾ ಇರೋ ಚಿಕ್ಕವ್ರು. ಬೆಳಗಿನ ತುಂಬಾ ಇರಿಟೇಟ್ ಆಗ್ಬಿಡ್ತಾನೆ, ಮಾತಿಗೂ ಇರಿಟೇಟ್ ಆಗ್ತಾವನೆ. ಸರಿ ಬಿಡ. ಅದೇನ್ ಎವ್ರಿ ಡೇ ಇರದೇ ಇರೋ ತರ ಇವತ್ತು ಸ್ಪೆಷಲ್ ಆಗಿ ನಿನಗೆ ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ ಅನ್ನೋದು ನನಗೂ ಅರ್ಥ ಆಗ್ತಾ ಮಾಡ್ತೀನಿ ಸಮ, ನೋಡ್ತಾ ಮಾಡ್ತೀನಿ. ಆ ದಿನ ಈ ತರ ಬ್ಲಾಗ್ ರೆಕಾರ್ಡ್ ಮಾಡ್ತಿರ್ಬೇಕಾದ್ರೆ ನೀನ್ ಇಷ್ಟೊಂದು ಓವರಾಗಿ ಆಡ್ತಿದ್ಯಾ? ನೀನ್ ಬ್ಲಾಗ್ ರೆಕಾರ್ಡ್ ಮಾಡ್ಬೇಕಾದ್ರೆ ಇಷ್ಟು ಇಂಡಿಸೆಂಟ್ ಆಗಿ ಬಿಹೇವ್ ಮಾಡಲ್ಲ. ಏನೋ ಬಿಡಪ್ಪ, ಒಳ್ಳೆ ಸ್ಟೂಪಿಡ್ ತರ ಆಡ್ತಾರೆ. ಸರಿ ಆಯ್ತು. ಅದೇ ಹೆಂಗ್ ಗೊತ್ತಾ, ಜಾಮ್ಸ್ ತಿಂತೀಯನ? ತಿನ್ನಲ್ವಾ ಜಾಮು? ಇಷ್ಟ ಅಲ್ವಾ? ಪಾನಿಪುರಿ ತಿನ್ಸಕ್ ಇರ್ಬೇಕಿತ್ತಲ್ವಾ? ತಿಂತೀಯಾ? ಏಕೆ? ಜಾಮ್ ತಿಂತೀನಲ್ಲ, ನನ್ ಜಾಮ್ ಎಷ್ಟು ಫೇವ್ರೇಟ್ ಗೊತ್ತೇನು? ಅವಾಗಿಂದ ಐ ವಿಲ್ ಸೋ ಮಚ್. ನೀವು ಒಮ್ಮೆ ಮೇಲೆ ಮಾತಾಡೋದು? ನಾ ಒಮ್ಮೆ ಮೇಲೆ ತುಂಬಾ ಇಷ್ಟ. ಹೌದು. ಓಕೆ. ಮೆಂಟ್ಲ ನೀನು ಅಲ್ಲೇನು ಕಿಚಪ್ ಆಗ್ತಾ ಇದ್ಯಾ? ನೋಡ್ತಾ ಇದೀನಿ ಆಗ್ತಾನೆ ಇದೆ ಗಲೀಜ. ಮೊನ್ನೆ ಏನೋ ಮಾಡಿಸ್ಕೊಂಬಂದಿನ್ ಸಿಮ್ಮು. ಒರ್ಸು ಅದ್ರಲ್ಲಿ ಏನು ತೆಗಿಬಿಡ. ತಿಕಾ ಮುಚ್ಕೊಂಡು ನಿನ್ನ ಹತ್ರ ಇರೋದ್ರಲ್ಲಿ ಒರ್ಸು, ಬಟ್ಟೆಲಿ ಒರ್ಸು, ನಿನ್ ಬಟ್ಟೆಲಿ ಒರ್ಸು. ಒರ್ಸು ಸಿಮ್ರಾನ್, ತಿಕಾ ಮುಚ್ಕೊಂಡು ಒರ್ಸು. ಕಾರ್ ಮೊನ್ನೆನ ರೆಡಿ ಮಾಡ್ಸಿ, ಅದೇನ ಗಲೀಜ್. ನೀನು ಒಳ್ಳೆ ಗಲೀಜ್ ಗೊಜ್ಜೆ ಮುಂಡೆ ತರ ಆಡ್ಬೇಡ ನನ್ ಕಾರಲ್ಲಿ ಇದ್ದಾಗ, ನನ್ ಜೊತೆ ಇದ್ದಾಗೆಲ್ಲ. ನಾನು ನಿನಗೆ ಫಸ್ಟ್ ಟೈಮ್ ಹೇಳ್ತಲ್ಲ, ನಾನು ನಿನಗೆ ಎಷ್ಟು ಸಲ ಹೇಳಿದೀನಿ ಹೇಳು? ನಿಮ್ಮ ಮನೆಗೆ ಹೋಗು, ನಿಮ್ಮ ಅಪ್ಪನ ಕಾರಲ್ಲಿ ಮಾಡು, ನನ್ ಕಾರಲ್ಲಿ ಯಾಕೆ ಮಾಡ್ತಾ ಇದೀಯ? ಒರ್ಸ್ಕೋ, ನಿನ್ ಬಟ್ಟೆ ಒರ್ಸು. ಇದು ಒರ್ಸು. ಇಲ್ಲ ಒರ್ಸು. ಒರ್ಸು. ಸರಿ ಯಾಕೆ ಒರ್ಸು? ಓ ನಿಂದ್ ಬಟ್ಟೆ ನಿಂದ್ ಬಟ್ಟೆ ಗಲೀಜಾರೆ ಗಲೀಜಿಲ್ಲ, ಅಥವಾ ನಿಂದೇನಾದ್ರು ಗಲೀಜಾರೆ ಗಲೀಜಾಗಲ್ಲ. ನನ್ ಕಾರ್ ಮಾತ್ರ ಗಲೀಜ್ ಆಗಿಲ್ಲ ಅಲ್ಲ? ಒರ್ಸು. ಒರ್ಸು. ವಾವ್, ಸೋ ನೈಸ್ ನೋ ಡಿಸೈನ್ ಸೂಪರ್ ಅಲ್ಲ? ಬೈಲಿ ಮುಂದೆ ಬಾ, ಮುಂದೆ ಬಾ ಅದನ್ನ ಒರ್ಸೋಣ. ಹೊಡಿಬೇಡ ನನಗೆ, ಹೊಡೆದ್ರೆ ಮಕ್ಕ ಮತ್ತೆ ಹೊಡೆದಾಗ್ತೀನಿ. ಏನಕ್ಕೆ ಕಮ್ತಾ ಇದೆಯಾ? ಇವೆಲ್ಲ ನಾಟಕ ಮಾಡ್ಬೇಡ, ತೆಗ್ದು ಫಸ್ಟ್ ಆಚೆ ಹಾಕು. ವರ್ಷದನ್ ಫಸ್ಟ್. ನಿನಗೆ ಕಾಮನ್ ಸೆನ್ಸ್ ಇಲ್ದಂಗೆ ಆಡ್ತಾ ಇದೆಯಲ್ಲ, ಯಾವಾಗಿಂದ ಈ ತರ ಬ್ರೈನ್ಲೆಸ್ ಆಗಿ ಆಡ್ತಾರೆ ನೀನು? ನಾನೇನ್ ಮಾಡ್ದೆ? ನೀನ್ ಮಾಡಿರೋದು ಓವರಾಗಿ ಮಾಡ್ತಾ ಇದೀಯ. ಇದು ಯಾರೇ ಮಾಡ್ತಾರೆ? ಕಾರ್ನ ನಿನ್ನ ಕಾರ್ ಗಲೀಜ್ ಮಾಡ್ತಾರೆ. ಬಿಸಾಕು ಫಸ್ಟ್, ಬಿಸಾಕು ಆಚೆ. ಕಾಮನ್ ಸೆನ್ಸ್ ಇಲ್ವಾ ನಿಂಗೆ? ಏನಾಗುತ್ತೆ ಬಟ್ಟೆಗೆ? ನಂಗೆ ಯಾಕೆ ಹೊಡಿತಾ ಇದೀಯ? ನಿಂಗೆ ಹೊಡ್ಕೋ, ಹಿಂಗೆ ಬುದ್ಧಿ ಇಲ್ಲ ನಿನ್ ತಲೆಲಿ. ಅಯ್ಯೋ ನಾನು ಹೊಡ್ದಿಲ್ಲ. ಅಯ್ಯೋ ನಾನು ಹೊಡ್ದಿಲ್ಲ. ಸುಮ್ನೆ ಇರೋ, ಹಂಗ ಆಡ್ತಾರ? ಬ್ಲೋ ಕೊಟ್ರೆ ಒಂದು
ಯಾಕೆ ಕಳ್ತಾ ಇದೆಯಾ ಬಿಡು ಹೋಗ್ಲಿ. ಕೊಡಿ ಗುರು, ಅಷ್ಟೇ ನಾನು ಮಾಡಲ್ಲ ಇನ್ ಮುಂದೆ. ಮಾಡಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ಕೊಂತ ಇದೆಯಾ. ಗೈಸ್ ಇದು ಇರಿಟೇಟಿಂಗ್ ವ್ಲಾಗ್ ಪಾರ್ಟ್ 3. ಇದು ಪಾರ್ಟ್ 3ನಾ? ಯಾರು ನಿನಗೆ ಈ ತರ ಕಚಡ ಐಡಿಯಾಸ್ ಕೊಡೋದು? ನಾನು ನಿನಗೆ ನೀನೇ ಕೊಟ್ಕೊಂತೀಯಾ? ಇರಿಟೇಟಿಂಗ್ ವ್ಲಾಗ್ ಪಾರ್ಟ್ 3. ನನ್ಗೆ ಯಾಕೆ ನಿಂಗೆ ಜ್ವರ ಗುಳಿತಂತಾರೆ? ನಾನು ನೋಡ್ದ, ನಾನು ಎಲ್ಲಿ ನೋಡಿದೆ? ನಾನು ಬಟ್ಟೆನೇ ಗಲೀಜ್ ಮಾಡ್ಬಿಟ್ಟೆ. ಹೊಸ ಬಟ್ಟೆ ಕೊಡಿಸ್ತೀನಿ. ಇನ್ನೇನ್ ಬೇಕು? ಇವಳು ಕ್ಯೂಟ್ ವೈಲ್ ಕ್ರೈಯಿಂಗ್, ಅಳಬಾರ್ದು. ಆ ಕ್ಯಾಮ್ರಾ ಇಟ್ಕೊಂಡು ಯಾರು ಹೇಳ್ತಾರೆ? ಅಷ್ಟೇ, ನಾನು ವ್ಲಾಗ್ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್. ಐ ಹೋಪ್ ನೀವು ನನ್ನ ವ್ಲಾಗ್ ಕಟ್ ಮಾಡಿ ವ್ಲಾಗ್ನ ಆಯ್ತು, ಆಮೇಲೆ ನೀಟಾಗಿ ಏನ್ ಮಾಡುವಂತ ಹಿಂಗ್ ಹತ್ಕೊಂಡು ಯಾರು ಮಾಡ್ತಾರೆ? ಗೈಸ್ ಐ ಹೋಪ್ ನೀವು ನಂದು ಇವತ್ತಿನ ವ್ಲಾಗ್ ಎಂಜಾಯ್ ಮಾಡಿರ್ತೀರ ಅಂತ. ಥ್ಯಾಂಕ್ ಯು ಸೋ ಮಚ್. ನಿಂಗೆ ಎಲ್ಲ ಅನ್ಸ್ತೋತಿ? ನನಗೆ ತಿಕ್ಕ ಉರಿತಾ ಇತ್ತು. ಹಾ ಇರ್ಲಿ, ಅಳ್ಬಾರ್ದು. ನೀನ್ ಯಾಕೆ ಅಳ್ತಾ ಇದೀಯಾ? ಎಮೋಷನಲ್ ಆಗ್ಬಾರ್ದು. ಇಟ್ಸ್ ಓಕೆ. ಎಮೋಷನಲ್ ಅಲ್ಲ, ಆ ಅಷ್ಟೇ. ನಾನು ನಿಂಗೆ ಇರಿಟೇಟ್ ಮಾಡಕ್ಕಂತ ಹೋಗಿ ನನಗೆ ಅಳಿಸ್ತಿಲ್ಲ. ನೀನ್ ಏನಕ್ಕೆ ನೀನ್ ಈ ತರ ಎಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡೋದು? ನಿನಗೆ ಗೊತ್ತು ಕೊನೆಗೆ ನಿನಗೆ ಹೊಡೆಯುತ್ತೆ ವಾಪಸ್ಸು ಅಂತ. ಅಲ್ಲ ಯಾರು ವ್ಲಾಗ್ ಖುಷಿ ಮಾಡಿದ್ದು ಅಲ್ಲ, ವ್ಲಾಗು ಜನ ನೋಡಿ ಖುಷಿ ಪಡ್ಬೇಕು ಅಂತ ನೀನ್ ಹೇಳ್ಬೇಕಾ? ಆಯ್ತು, ಅಳ್ಬೇಡ ಬಿಡು. ಅಳ್ಬಾರ್ದು. ಎಸ್, ಅಳ್ತಾ ಇದ್ದಾಳೆ ಭಾವಿಸಿ. ಅಳ್ಬಾರ್ದು ಪಾಪ. 1,000-2,000 ಲೈಕ್ಸ್ ಜಾಸ್ತಿ ಕೊಡಿ. ಅಷ್ಟೇ ಗೈಸ್. ಬೈ ಟೇಕ್ ಕೇರ್. ಮತ್ತೆ ಯಾಕೆ ಅಳ್ತಾ ಇದೆ? ಕಣ್ಣುಡ್ಸ್ಕೋ, ನೀಟಾಗಿ ಏನ್ ಮಾಡು. ಗೈಸ್ ಅಷ್ಟೇ ಗೈಸ್. ಟೇಕ್ ಕೇರ್. ಬೈ ಗೈಸ್. ಸೊ ಇವಾಗ SMR ಮನೆ ಹತ್ರ ಹೋಗ್ತಾ ಇದ್ದೇವೆ ನಾವು. ಇವತ್ತಿನ ದಿನ ಚೆನ್ನಾಗಿತ್ತು. ಸೊ ಇವಾಗ SMR ಮನೆ ಹತ್ರ ಹೋಗ್ತೀವಿ. ಆಕ್ಚುಲಿ ನೆನ್ನೆ ಬರ್ಬೇಕಾದ್ರೆ ಇವತ್ತು ಹಾರು ಇವರನ್ನ ಏನೋ ಕೊಟ್ಟಿದ್ದಾರೆ ಇವ್ರ ಹತ್ರ. ಆಟೋಲ್ ಬರ್ಬೇಕಾದ್ರೆ ಏರ್ಪೋರ್ಟ್ಸ್ 25,000 ಅದು 22,000 ಕಳ್ಕೊಂಡ್ ಬಂದಾರೆ. ಅಂದ್ರೆ ಆಟೋಲಿ ಬಿಟ್ಬಿಟ್ಟು ಬಂದಿರೋದು. ಆ ದುಡ್ಡು ಸ್ಯಾಮ್ಸಂಗ್ ನೋಡಿ ಕಳ್ಕೊಂಡ್ ಬಂದಿರೋ. ಅದಕ್ಕೆ ಇವಾಗ ಏನೋ ಆರ್ಡರ್ ಬಂದಿದೆ ಅಂತ ಅದಕ್ಕೆ ಮನೆ ಹತ್ರ ಹೋಗ್ತಾ ಇದಾರೆ. ಅದಾದ್ಮೇಲೆ ನಾವು ನಾಗರಬಾವಿಗೆ ಹೋಗ್ಬೇಕು, ತಿಲಕ್ ಮನೆಗೆ. ಸೊ ಇವಾಗ ಹೋಗ್ತಾರೆ SMR. ಅದೇನೋ ಆರ್ಡರ್ ಬಂದಿದೆ ಅಂತ ಅವ್ರ ಮನೇಲಿ ಯಾರೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ಇವರೇ ಪಾಪ ಹೋಗ್ತಾ ಇದಾರೆ. ಸೊ ಕಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ. ಅದುವರೆಗೂ ನಾವು ಮಾತಾಡೋಣ, ಆಯ್ತಾ? ಹೋಗ್ತಾ ಇದ್ದೀರಾ? ಬೇಗ ಬನ್ನಿ, ಯಾಕಂದ್ರೆ ಲೇಟ್ ಆಗ್ತದೆ. ಆಲ್ರೆಡಿ ಅವರು ವೇಟ್ ಮಾಡ್ತಾ ಇರ್ತಾನೆ. ಸ್ಲಿಪ್ಪರ್ ಬಿಟ್ಬಿಟ್ಟು ಹೋಗು ಪ್ಲೀಸ್. ಬೇಕು ಸ್ಲಿಪ್ಪರ್ ಬಿಟ್ಬಿಟ್ಟು ಹೋಗು. ಹೀಲ್ಸ್ ಅಲ್ವಾ ನೋಡು. ಇಳಿಯಲ್ವಲ್ಲ ಕಾರಿಂದ? ಕಂಫರ್ಟಬಲ್ ಆದ್ರೂ ಇರ್ತದೆ. ನಮ್ಗೆ ಇಲ್ಲಿ ಇದು ಮಣ್ಣೆಲ್ಲ ಇದೆಲ್ಲ ಅಂತ. ಸರಿ ಆಯ್ತು, ಶೂಸ್ ಹಾಕೊಂಡ್ಬರ್ತೀನಿ. ಎತ್ಕೋ. गुरु सुनो ना, इसके बाद जो है मैं ना ಕೆಚಪ್ मैं ಜಾಮ್ लेके आई हूँ घर से. ಅಂದರೆ ಕನ್ನಡದಲ್ಲಿ ಹೇಳ್ಬಿಡ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಮನೆಯಿಂದ ನಾನು ಜಾಮ್ ತೊಗೊಂಡು ಬಂದೀನಿ. ಏನು ಗೊತ್ತಾ, ಇಲ್ಲಿ ಹಾಕ್ತೀನಿ. ಬಟ್ ನೀವು ಕ್ಯಾಮ್ರಾ ಹಿಂದ್ಗಡೆ ರೆಕಾರ್ಡ್ ಅಂದರೆ ಅವ್ರಿಗೆ ಕಾಣಿಸ್ಬಾರ್ದು ಕ್ಯಾಮ್ರಾ. ನೀವು ಬಟ್ಟೆ ಅಲ್ಲ, ಬಟ್ಟೆ ಇದು ಮಾಡ್ಕೊಳ್ಳಿ. ಅವತ್ತು ಹಿಡ್ದಿದ್ರಿ ಗೊತ್ತಾ ನೀವು ಪ್ರ್ಯಾಂಕ್ ಒಂದು ಇನ್ನೊಂದು ಮಾಡ್ಬೇಕಾದ್ರೆ ಬಟ್ಟೆ ಫುಲ್ ಮರ್ಚ್ಬಿಡಿ. ಬಟ್ಟೆಯಲ್ಲಿ ಇಟ್ಬಿಟ್ಟು ಸ್ವಲ್ಪ ಬರೀ ಕ್ಯಾಮ್ರಾದ್ ಮಾತ್ರ ಕಾಣಿಸ್ಬೇಕು ಅಷ್ಟೇ. ಫುಲ್ ಬಟ್ಟೆ ಫೋನ್ ಮರ್ಚ್ಬಿಟ್ಟು ಏನೋ ಸುಮ್ಮನೆ ಹಿಂಗೆ ಮಲ್ಗಿರೋ ಥರ ನೀವು ಹಿಂಗೆ ಇಟ್ಕೊಳ್ಳಿ. ಇಲ್ಲಿ ಇಟ್ಕೊಳ್ಳಿ ಫೋನ್ ಹಿಂಗೆ ಮಲ್ಗಿರೋ ಥರ. ಸೈಡಲ್ಲಿ ಇಟ್ಕೊಬಿಡಿ ಆಯ್ತಾ. ಅದು ನೆಕ್ಸ್ಟ್ ಇದೆ. ಸೊ ಐ ಆಮ್ ಡೂಯಿಂಗ್ ದಿಸ್ ಇರಿಟೇಟಿಂಗ್ ವ್ಲಾಗ್. ಆಲ್ರೆಡಿ ಗುರು ನಾನು ಹೇಳ್ಬಿಟ್ಟಿದ್ದೀನಿ. ಸೊ ಇನ್ನೊಂದ್ಸಲ ನಿಮ್ಮ ಮುಂದೆ ಹೇಳಿದ್ದು. ಸೊ ಇವಾಗ ಅವ್ರು ಚಪ್ಪಲಿ ಇಲ್ಲೇ ಬಿಟ್ಟೋಗಿದ್ದಾರೆ. ಚಪ್ಪಲಿ ಯಾಕೆ ಬಿಟ್ಟೋಗಿದ್ದಾರೆ ಅಂದರೆ ಗೈಸ್, ಇದು ಸ್ವಲ್ಪ ಕಾಸ್ಟ್ಲಿ 3,000. ಬಟ್ ಏನು ಮಾಡಲಿ, ಇರಿಟೇಟಿಂಗ್ ವ್ಲಾಗಲ್ಲಿ ಇರಿಟೇಟಿಂಗ್ ಸ್ವಲ್ಪ ಆದರೂ ಇದ್ರೆ ತಾನೇ ನಿಮ್ಮೆಲ್ಲರಿಗೂ ಮಜಾ ಬರೋದು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಇದರಲ್ಲಿ ಇವಾಗ ಫೆವಿಕಾಲ್ ಹಾಕ್ಬಿಡ್ತೀನಿ. ಫೆವಿಕಾಲ್ ಅಥವಾ ಫೆವಿಕ್ವಿಕ್ಕು. ಸೊ ನಾನು ಫೆವಿಕಾಲು ತಂದೀನಿ, ಫೆವಿಕ್ವಿಕ್ಕು ತಂದೇನೆ. ಸೊ ಹಾಕ್ಬಿಡ್ತೀನಿ. ವೆನ್ ಹಿ ಕಮ್ಸ್ ಆ್ಯಂಡ್ ಒಂದು ಚಪ್ಪಲಿ ಹಾಕೊಂಡಾಗ ಅಥವಾ 2 ಚಪ್ಪಲಿ ಹಾಕೊಂಡಾಗ ಹಿ ಶುಡ್ ಗೆಟ್ ದ ಫ್ರಸ್ಟ್ರೇಷನ್. ಆ ಥರ ಮಾಡೋಣ. ಅದಾದಮೇಲೆ ಜಾಮ್ದಂತೂ ಲೈಕ್ ಸಖತ್ತಾಗಿ ಬರುತ್ತೆ ಅಂತ ಅನ್ಕೋತೀನಿ. ಬಿಕಾಸ್ ಅವ್ರಿಗೆ ಕಾರ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಅಂಥದ್ರಲ್ಲಿ ಫುಲ್ ಮಾಡಿಫಿಕೇಶನ್ ಬೇರೆ ಮಾಡಿಸಿದ್ರೆ ನೀವೇ ನೋಡ್ಬೋದು. ಫುಲ್ ಮಾಡಿಫಿಕೇಶನ್ ಮಾಡಿಸಿರೋದು. ಮಾಡಿಫೈ ಮಾಡಿಸಿದ್ದಾರೆ. ಸಾರಿ, ಐ ಆಮ್ ಸೋ ಸಾರಿ, ನಂಗೆ ಅಷ್ಟೊಂದು ಗೊತ್ತಿಲ್ಲ. ಸೊ ಅಂಥದ್ರಲ್ಲಿ ಇವಾಗ ಆ ಥರ ಮಾಡೋಣ. ಕಾರ್ ಗಲೀಜಾದರೆ ಫುಲ್ ಹೈಪರ್ ಆಗಿಬಿಡ್ತಾರೆ. ಸೊ ಅದಕ್ಕೆ ಅದು ನೆಕ್ಸ್ಟ್ ಮಾಡ್ತೀನಿ ನಾನು. ಚಪ್ಪಲಿಗೂ ಸ್ವಲ್ಪ ಹೈಪರ್ ಆಗ್ತದೆ ಬಿಕಾಸ್ ಅವ್ರು ಗಲೀಜ್ ಥರ ಇರೋದು ಇಷ್ಟ ಆಗಲ್ಲ. ಸೊ ಅದಕ್ಕೆ ಲೆಟ್ಸ್ ಗೋ, ಲೆಟ್ಸ್ ಡೂ ಇಟ್. सिमरन हाँ, क्या कर रहे हो? I'm like putting this very quick. ಗೈಸ್ ಎಷ್ಟು ಹಾಕಿದ್ದೀನಿ ನೋಡಿ ಗೈಸ್, ನನ್ನ ಕೈ ನೋಡಿ. ಚಿಪ್ ಚಿಪ್ ಅಂಟ್ಕೊಂಡ್ಬಿಡುತ್ತೆ ಅದು, ಅಷ್ಟೇ ಇದು ಮಾಡಬೇಡ. ಹೌದಾ? ಅಯ್ಯಪ್ಪ, ತುಂಬ ಜಾಸ್ತಿ ಇರಲಿಲ್ವಾ? ಎಕ್ಸ್ಟ್ರೀಮ್ ಇದ್ರೆ ಬಟ್ ಅಷ್ಟೊಂದು ಪ್ರಾಂಕ್ಗಳು ಅವ್ರು ಮಾಡಿದ್ರು, ನಾನು ಒಂದು ಮಾಡಿಲ್ಲ ಅಂದ್ರೆ ಹೆಂಗೆ?
ಅನ್ಕೋಬಿಟ್ಟು ಸುಮ್ಮನೆ ನಿಮ್ಮ ಡೆಡಿಕೇಶನ್ಗೆ ಸಲ್ಯೂಟ್. ಅವ್ರು ಚಪ್ಪಲಿ ಹಿಡ್ಕೊಂಡಿದ್ರು. ಚಲೋ ಆಗ್ತದೆ. ಇವಾಗ ಚಪ್ಲಿಗೆ ಬೇಡ, ಹಾಳಾಗ್ಬಿಡುತ್ತಕ್ಕೆ. ಚೆನ್ನಾಗಿದೆ ನನ್ನ ಡೆಡಿಕೇಶನು. ಅದೇ ಚಪ್ಪಲಿಗೆಲ್ಲ ಏನೇನೋ ಮಾಡ್ತಿದ್ರಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್ ಟು ಯುವರ್ ಡೆಡಿಕೇಶನ್. ಆದ್ರೆ ಜನರು ಏನ್ ಗೊತ್ತಾ, ವೆನೆವರ್ ಐ ಡೂ ದಿಸ್ ಇರಿಟೇಟಿಂಗ್ ಗುರು ತುಂಬಾ ಇಷ್ಟಪಡ್ತಾರೆ. ತುಂಬಾ ಅಂದ್ರೆ ತುಂಬಾ ಫ್ರಾಂಕ್ಸ್ ಇರಿಟೇಟಿಂಗ್ ಎಲ್ಲ ಸಖತ್ ಇಷ್ಟಪಡ್ತಾರೆ. ಮಾಡಿ ಮಾಡಿ ಅಂತ. ಓಕೆ. ಸುಡ್ತಿದೆ, ದೇವರನ್ನ ಸುಡ್ತಿದೆ, ಯಾಕೋ ಗೊತ್ತಿಲ್ಲ. ಅದು ಸ್ಟಾರ್ಟಿಂಗ್ ಹೀಟ್ ಇರುತ್ತೆ ಅದ್ರದ್ದು, ಇದೇನಿದು? ಅದು ಅಂಟ್ಕೊಂಡ್ಬಿಡುತ್ತೆ. ದ ಚಪ್ಪಲ್ ಇಸ್ ಗಾನ್ ಉಂಡು ಆಲ್ರೆಡಿ. ಮುಗಿತದ ಕತೆ ಅಷ್ಟೇ. ಇಲ್ಲ ಹೊಸದ್ ಕೊಡ್ಸ್ಬಿಡೋಣ, ಇವಾಗಲೇ ಆರ್ಡರ್ ಮಾಡ್ಬಿಡ್ತೀನಿ. ಇದು ನಾವಿಬ್ರು ಜೊತೆಗೆ ಹೋಗ್ಬಿಟ್ಟು ತಗೊಂಡ್ ಬಂದಿದ್ದಲ್ಲ, ನನಗೆ ಗೊತ್ತು. ಅಂಕಲ್ ನಂಬರ್ ನನ್ನ ಹತ್ರ ಇದೆ. ಆರ್ಡರ್. ಸೊ ಗೈಸ್, ಇವಾಗ ಇದಿಟ್ಬಿಡೋಣ, ಕೆಳಗೆ ಹೇಳೋಣ. ಈಸಿದ ಬರ್ತಿದ್ದಾರೆ ಗೈಸ್, ಬರ್ತಿದ್ದಾರೆ. ಆಫ್ ಮಾಡಿ. ಚಪ್ಪಲಿ ಅಲ್ಲೇ ಇದೆ ನೋಡಿ, ಹಾಕೊಂಡಿಲ್ಲ ನಾನು. ಯಾಕೆ ಮತ್ತೆ ಇನ್ನೇನಕ್ಕೆ ಇಸ್ಕೊಂಡೆ ಚಪ್ಲಿನ? ಬೇಡ ಬೇಡ, ಯಾಕೆ? ಅನ್ಕೊಂಡು ಅಲ್ಲಿ ಹೋಗ್ಬೇಕಾರೆ ಹಾಕೊಳ್ಳೋಣ ಅಂತ. ನೀನು ಬಂಡಿಲ್ ಹೋಗ್ಬೇಕಾರೆ ಹೋಗ್ಬೇಕಾದ್ರೆ ಲಕ್ ಮನೆಗೆ ಹಾಕೊಳ್ಳೋಣ ಅಂತ. ಸರಿ, ಹಾಕೋಬಿಡು ಚಪ್ಪಲಿ. ಟ್ರೈ ಮಾಡ್ಬೇಕಲ್ಲ. ಮಣ್ಣಿದೆ ಅಲ್ವಾ? ಎಲ್ಲಿ ಮಣ್ಣಿದೆ, ಚಪ್ಪಲಿ ಹಾಕೋಬಿಡು ಅಂದ್ರೆ. ಎಲ್ಲಿ ಮಣ್ಣಿದೆ? ಕಾರ್ ಫುಲ್ ಮಣ್ಣೆ ಇದೆಯಪ್ಪ. ಇವತ್ತು ಸ್ಯಾಂಡಲ್ ಇದೆ. What happened? ಇಮ್ರಾನ್! ಇಲ್ಲ, ನಾನು ಎತ್ತೆ ಇಲ್ವೋ? ಏನಾಯ್ತು? ಏನ್ ಹಾಕಿದೆ ಚಪ್ಲಿಗೆ? ನಾನೇನು ಹಾಕಿಲ್ಲ. ನನ್ ಕಾಲ್ ಹಿಡ್ಕೊಂತೈತೆ. ನಾನೇನು ಹಾಕಿಲ್ವೋ? ಏನದು ಗೊತ್ತಿಲ್ಲ. ಓ, ಫೆವಿಕ್ವಿಕಲ್ಲಿ ಆಟ ಆಡ್ತಿದ್ನಲ್ಲ, ಅದೇನಾದ್ರೂ ಆಯ್ತಾ? ಹೊಸ ಚಪ್ಪಲಿ ಅಲ್ವೋ ಇದು ನಿಂದು? ಹೆಲ್ಪ್ ಮಾಡ್ಲಾ? ಬಿಡು, ಹೆಲ್ಪ್ ಮಾಡ್ತೀನಿ. ಮಾಡದ್ ಮಾಡ್ಬಿಟ್ಲ ಅವಡ. ಇವಾಗ ಏನ್ ಹೆಲ್ಪ್ ಮಾಡ್ತಿ ಬಿಡ. ಅಯ್ಯೋ, ನಾನು ಆಟ ಆಡ್ತಿದ್ದೆ. ಏನ್ ಹಿಂಗ್ ಸುಡ್ತೈತೆ? ಏನಾಗಿದೆ ಹಾಕಿದೆ ಇದ್ರೊಳಗಡೆ? ನಾನು ಆಟ ಆಡ್ತಿದ್ದೆ ಬಂದಷ್ಟೇ. ನನ್ ಫೆವಿಕ್ವಿಕಲ್ಲಿ ಅದು ಅಂಟ್ಸ್ಕೊಂಡು ಕೈ ಫುಲ್ ಆಟ ಆಡ್ತಿದ್ದೆ. ಲೈ, ಫೆವಿಕ್ವಿಕ್ ಯಾರ ಕೈಗೆ ಹಾಕೊಂಡು ಆಟ ಆಡ್ತಾರೆ? ಕಾಮನ್ ಸೆನ್ಸ್ ಗೊತ್ತಾಗಲ್ಲ ನಿನಗೆ? ಕಷ್ಟ ಜೋರಾಗಿ ಆಡ್ತಿದ್ದಲ್ಲ, ಯಾಕೆ? ಏನಾಯ್ತು? ಬಿಡು, ಹೊಸ ಚಪ್ಪಲಿ ಹಾಕು. 2,500. ಏನಾಗುತ್ತೆ? ದುಡ್ಡಿನ ಬೆಲೆ ನನಗ್ ಗೊತ್ತಿಲ್ವ ಅಥವಾ ನಿನಗ್ ಗೊತ್ತಿಲ್ವ ಅರ್ಥ ಆಗಲ್ಲಪ್ಪ. ದುಡ್ಡಿನ ಬೆಲೆ ನಿನಗೆ ಗೊತ್ತಿಲ್ಲ ಅಂತಾರೆ. 22,000 ಏರ್ಪೋರ್ಟ್ ಬಿಟ್ಟು ಬಂದಿರೋದು. ಕಳ್ದಾಕೊಂಡಿರೋದಕ್ಕೂ ಬೇಕಂತ ಮಾಡೋದಕ್ಕೂ ಡಿಫ್ರೆನ್ಸ್ ಐತೆ ಸಿಮ್ರಾನ್. ಬಿಡು, ನಾನು ತೆಗಿತೀನಿ ಕೂಡ. ಸುಡ್ತಿದೆ, ಬಂದ್ಬಿಡ್ತಲ್ಲ ಫುಲ್. ಇನ್ನೇನು ತೆಗಿ, ಹಾಕೋತೀಯ? ತೆಗಿ ಫುಲ್ಲು. ಹಾಕ್ತಿಲ್ಲ, ತುಂಬಾ ಆಗ್ಬೇಕಾದ್ರೆ ಚೆನ್ನಾಗಿತ್ತಾ? ನಾನು ಆಟ ಆಡ್ತಿದ್ದೆ. ಹೌದಾ? ಐಮ್ ಸಾರಿ ಗುರು. ಆಟ ಆಡ್ತಾ ಇದ್ರ ಗುರು ಇಬ್ರು ಸೇರ್ಕೊಂಡು ನನ್ನ ಹತ್ರನೇ? ಗುರು ಗೊತ್ತಿಲ್ಲ, ಗುರು ಫೋನ್ ಬಿಸಿ. ಹಾ, ನಡಿ ಹೋಗೋಣ, 4 ರೂಪಾಯಿ ಲೇಟ್ ಆಗ್ತದೆ. ನಾನು ಏನ್ ಮಾಡಿದೆ ಅಂತ ಅಷ್ಟೊಂದು ರಿಯಾಕ್ಟ್ ಮಾಡ್ತಿದ್ದೆ ನೀನ್ ಬೆಳಗಿಂದ. ಆಟ ಆಡ್ತಿದ್ದಪ್ಪ, ಭಯ ಮಿಸ್ ಆಗ್ಬಿತ್ತು, ಅದಕ್ಕೆ ಭಯ ಹೋಯ್ತು, ಅದಕ್ಕೆ ಆಕ್ಚುಲಿ ನಿಜ ಹೇಳ, ಸಿಮ್ರನ್ ಅದಾಗ ಫುಲ್ ಫೆವಿಕ್ವಿಕ್ ಹಾಕಿದಾಳೆ. ಯಾಕೆ ಕೇಳಿದೆ ಅಂತ ತಾನೇ ಕೊಟ್ಟೆ. ಪಾಪ ಕೇಳಿದ್ಲು, ಈಗ ಓಡಾಡಕ್ ಆಗಲ್ಲ ಅಂತ ತಾನೇ ಕೊಟ್ಟೆ. ಈ ತರ 3rd ಕ್ಲಾಸ್ ತರ ಯಾಕೆ ಮಾಡೋದು ನೀನು? ಬೈ ಹೋಗೋಣ. ಅಲ್ಲ, ಯಾಕೆ ಮಾಡೋದು? 17 ಫಸ್ಟ್. ಇವಾಗ ಚಪ್ಪಲಿ ಇದ್ ಮಾಡಿದಲ್ಲ, ಇವಾಗ ಇನ್ನೊಂದು ಸ್ಲಿಪ್ಪರ್ ಹಾಕೊಂಬರ್ಬೇಕು ನಾನು. ಸಾರಿ, ನಾನು ಶೂಸ್ ಇಟ್ಕೊಂಡೆ, ಸ್ಲಿಪ್ಪರ್ ಇರುತ್ತೆ ಕಾರಲ್ಲಿ ಕುತ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನು ಶೂಸ್ ಹಿಂದೆ ಹಾಕೊಂಡ್ರೆ ನೀನ್ ನೋಡೋ ಸ್ಲಿಪ್ಪರ್ ಹಾಳು ಮಾಡಕ್. ಸಾರಿ, ಹೊಸದು ಕೊಡಿಸ್ತೀನಿ. ಇವಾಗ್ಲೇ ಕೊಡ್ಸು ಪಕ್ಕ. ಕೊಡ್ಸೋದ್ ಬೇಕಾಗಿಲ್ಲಪ್ಪ, ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಇರ್ಬೇಕು. ಏನ್ ಹೇಳು ಫೆವಿಕ್ವಿಕ್ ಅದನ್ನ ಏನು ಕಾಲ್ ಮಾಡಿದೆ? ಅದ್ರ ಪಾಡಿಗೆ ಸ್ಲಿಪ್ಪರ್ ಎಲ್ಲ ಒಂದ್ ಮ್ಯಾಟ್ರ್ ಅಲ್ಲ, ಬಟ್ ಏನ್ ಹೇಳ, ಕಾಮನ್ ಸೆನ್ಸ್ ಇರ್ಬೇಕು ಸಿಮ್. ಗೊತ್ತಾಗ್ಬೇಕು ಏನ್ ಮಾಡ್ತಾ ಇದ್ ಏನ್ ಮಾಡ್ತಾ ಇಲ್ಲ ಅಂತ. ನಂಗೆ ಮುಂಚೆ ತರ ಕೋಪದಲ್ಲಿ ಇಲ್ಲ. ಮುಂಚೆನಷ್ಟು ಕೋಪ ತುಂಬಾ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ ನಾನು. ನೀನ್ ಅದಕ್ಕಾದ್ರೂ ಅರ್ಥ ಮಾಡ್ಕೊಬೇಕು. ಎಲ್ಲದಕ್ಕೂ ಏನಾದ್ರು ಇರಿಟೇಟ್ ಮಾಡ್ಬಿಟ್ರೆ ನನಗೆ ಹೆಂಗಾಗುತ್ತೆ ಗೊತ್ತಾ? ತೆಗೆದು ಮಕಾಮತಿ ಹೊಡೆದಾಕ್ಬೇಕು ಅಂತ ಅನ್ಸ್ಬಿಡುತ್ತೆ. ಯಾರ್ದಾರು ಆಗಿದ್ರೆ. ನಿಂದಾಗಿರೋದಕ್ಕೆ ಏನ್ ಮಾಡಕ್ ಆಗಲ್ಲ ಅಂತ ಸುಮ್ಮನೆ ಆಗ್ತೀನಿ. ಗ್ಲಾಸ್ ಹೊಡೆದಾಕಿ 2 ಆಲ್ರೆಡಿ, ಇನ್ನೊಂದು ಹೊಡೆದಾಕ್ಲ ಗ್ಲಾಸ್ನ ಕಾರ್ದು. ಸಾರಿ, ಹೋಗೋಣ. ಚಪ್ಪಲಿ ಏನ್ ಮಾಡ್ತೀವಿ?
ಹೊಸದಾಗಿ ಕೊಂಡ್ಬಿಡ್ಬೇಕಾ?